ಸಂಸ್ಕಾರದಲ್ಲಿ ಜೀವನವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮೊದಲನೇ ಆದ್ಯತೆ ಇಟ್ಕೊಂಡಿರೋರು ಇಬ್ಬರು. ಆದಿಶಂಕರಾಚಾರ್ಯರು. ಎರಡನೇ ಆದ್ಯತೆ ಹೊಂದ್ಕೊಂಡು ಋಷಿ ಮುನಿಗಳ ಮುಖಾಂತರವಾಗಿ ಬಂದಿರೋರು ನೀಲಕಂಠ. ಆ ನೀಲಕಂಠ ಇನ್ಯಾರೂ ಅಲ್ಲ, ಅಕ್ಷರಧಾಮದಲ್ಲಿರ್ತಕ್ಕಂಥ ಒಂದು ಬಾಲಕ. ಜಗತ್ತಲ್ಲಿ ಒಂದು ರಥ, ಒಂದು ಚಕ್ರ, ಒಂದು ದೇವಸ್ಥಾನ, ಒಂದು ಯಾತ್ರೆ ಹೇಗಿರಬೇಕು, ಜೀವನದಲ್ಲಿ ಯಾಕೆ ರಥಯಾತ್ರೆಯನ್ನೇ ಮಾಡಬೇಕು, ಯಾಕೆ ಉತ್ಸವ ಪಲ್ಲಕ್ಕಿಗಳನ್ನು ಆಚರಿಸಬೇಕು, ಭಜನೆಗಳನ್ನೇಕೆ ಮಾಡಬೇಕು, ದೇವರ ಆಚರಣೆಗಳೇನು ಮಾಡಬೇಕು ಅಂತ ಇದನ್ನೆಲ್ಲ ಜನಕ್ಕೆ ತೋರಿಸ್ಕೊಟ್ಟಿರೋ ಸನಾತನ ಧರ್ಮದ ಮೌಲ್ಯಗಳು ಸಾಕಷ್ಟಿವೆ. ಹೊಸ ವರ್ಷದಲ್ಲಿ ನೀವೆಲ್ಲ ಊರು ಸುತ್ತಕ್ಕೆ ಹೋಗ್ತೀರಾ, ಭಾಳ ಜನ ಅಲ್ಲಿ ಇಲ್ಲಿ ಅಳಿತಾ ಇರ್ತೀರಾ, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸಂತೋಷವನ್ನು ಪಡ್ತಾ ಇರ್ತೀರ. ಕುಡಿದು ಕುಪ್ಪಳಿಸ್ತಾ ಇರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬನು ಕಾಣೆಯಾಗಿರ್ತಕ್ಕಂಥವನಿಗೆ ಯಾವುದಾದ್ರೂ ಹೊಣೆ ಇದೆಯಾ? ಅಂದರೆ ಕಾಣೆಯಾಗಿದ್ದವನು ಕಾಣೆಯಾಗೇ ಇರ್ತಾನೆ, ನಿಮ್ಮ ಪಾಡಿಗೆ ನೀವು ಮೋಜು ಮಜೆಯಲ್ಲಿರ್ತೀರ. ತದನಂತರ ಅದೇ ದುಃಖದಲ್ಲಿ ಮತ್ತೆ ಸಲ್ಲಿವಾಗ್ತೀರ. ಯಾಕೆಂದರೆ ವರ್ಷಂ ಪ್ರತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಕ್ಕಂಥ ಕಷ್ಟಗಳನ್ನು ಯಾವ ಕಾರಣಕ್ಕೂ ಮರಳಕ್ಕಾಗಲ್ಲ. ಕ್ಷಣ ಮಾತ್ರದಲ್ಲಿ ಆ ಸುಖವನ್ನು ಅನುಭವಿಸೋಕ್ಕೆ ಆ ಕಷ್ಟಗಳು, ಅದೇ ಸಮಯದಲ್ಲಿ ಆ ಸುಖ ಬಂದಾಗ ಜೀವನ ಮಾರ್ಗ. ಅದಕ್ಕೆ ನೀವುಗಳು ಏನು ಮಾಡಬೇಕು, ಇಂಥ ಒಂದು ಜೀವನ ಮಾರ್ಗದಲ್ಲಿ ಇವತ್ತಿನ ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಬೇಕಾದ್ದು ಕರ್ಮಾಧಿಪತಿ ಶನೇಶ್ವರನು. ಶನಿಯಾಗಿರ್ತಕ್ಕಂಥವನು ಕುಜನಿಗೆ ಸಂಬಂಧ ಹೇಗೆ ಬಂದ, ಅದೇ ರೀತಿಯಾಗಿ ರಾಹುಗೆ ಸಂಬಂಧ ಬಂದಿದ್ದು ಹೇಗೆ ನೋಡಿ. ವಾಯು ಅವನಿಗೆ ಇಬ್ಬರು ಮಕ್ಕಳು. ವಾಯು ಇಬ್ಬರು ಮಕ್ಕಳು ಯಾರು? ಪವನಪುತ್ರನಾಗಿರ್ತಕ್ಕಂಥವನು ಯಾರು? ಆಂಜನೇಯ. ಪವನಪುತ್ರ ಆಗಿರ್ತಕ್ಕಂಥವನು ವಾಯು. ಆ ವಾಯುಗೆ ಆಗಿರ್ತಕ್ಕಂಥವನೇ ಯಾರು? ನಾವುಗಳು ನೋಡ್ತಕ್ಕಂಥ ಈ ಪಾಂಡವರ ಕ್ಷೇತ್ರದಲ್ಲಿರ್ತಕ್ಕಂಥ ಘಟೋದ್ಗಜ, ಕುಂಭಕರ್ಣ, ಅದಾದ ಮೇಲೆ ಭೀಮ. ಹೀಗೆ ಆ ಕುಂಭಕರ್ಣನೂ ಇವನಿಗೆ ಸಂಬಂಧಪಟ್ಟಿರೋದೇ ವಾಯುತತ್ವ. ಅದಕ್ಕೆ ರಾಕ್ಷಸಾಕಾರದಲ್ಲಿದ್ದವನು. ದೈತ್ಯ ರಾಕ್ಷಸನಾಗಿರ್ತಕ್ಕಂಥ ಕುಂಭಕರ್ಣದಲ್ಲಿ ಘಟೋದ್ಗಜ ಭೀಮನ ಮಗನೇ ಆಗಿರ್ತಕ್ಕಂಥವನು. ಸಾಕ್ಷಾತ್ ಭೀಮ, ಅವನ ರುಕೋದರ ಅಂತಲೂ ಕರೀತಾರೆ. ಅದಕ್ಕೋಸ್ಕರ ಇಂಥ ಒಂದು ರುಕೋದರ ಭೀಮನಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತೇ ಭೀಮನ ಹುಟ್ಟದಬ್ಬ. ಭೀಮನ ಹುಟ್ಟದಬ್ಬ ಇವತ್ತು ಯಾಕಾಯಿತು ಅಂದರೆ, ಅವನು ಹುಟ್ಟಿದಾಗ ಏನಾಗಿತ್ತೋ ಸಹಸ್ರ ಬಲ ಅವನಿಗೆ ಸಿಕ್ಕಿದ್ದು ಅದೇ ದಿನವೇ. ಅಂದರೆ ಅವನಿಗೆ ಕರೆಕ್ಟಾಗಿ 10 ವರ್ಷಗಳ ಕಾಲ ತುಂಬಿದಾಗ, ಅವನು ಬಾಲ್ಯದಲ್ಲಿದ್ದಾಗ ಅವನು ನದಿ ತೀರದಲ್ಲಿ ಹೋಗ್ತಾನೆ. ನದಿ ತೀರದಲ್ಲಿ ಹೋದಾಗ ವಾಯುತತ್ವದಲ್ಲಿ ಅವರು ಚೆಂಡುಗಳು ಆಡ್ತಾ ಇದ್ದಾಗ ಈ ಪಾಂಡವರು ಕೌರವರು ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಆಡ್ತಾ ಇದ್ದ ಸಮಯದಲ್ಲಿ ಆ ಚೆಂಡು ನೀರಲ್ಲಿ ಹೊಟ್ಟೋಗುತ್ತೆ. ಅಯ್ಯೋ, ನೀರಲ್ಲಿ ಹೊಟ್ಟೋಯ್ತಲ್ಲ, ಏನು ಮಾಡೋದು? ಇಂಥ ಒಂದು ವಿಷ ಪ್ರಾಣಿಗಳೇನಾದರೂ ಇರಬಹುದಾ? ಈ ಪಾತಾಳದಲ್ಲಿ ಇರ್ತಕ್ಕಂಥ ನೀರನ್ನು ಯಾರು ಹೇಳ್ತವ್ರು ಅಂದಾಗ, ಆ ನೀರಲ್ಲಿ ಇರ್ತಕ್ಕಂಥ ಚೆಂಡನ್ನು ಎತ್ಕೊಂಬರಕ್ಕೆ ಹೋದವನೇ ಭೀಮ. ಹೋದ ಸಣ್ಣ ವರ್ಷದ ಬಾಲಕ, ಆ 10 ವಯಸ್ಸಿನ ಬಾಲಕ ಧುಮುಕ್ತಾನೆ. ಧುಮುಕಿದ ಕ್ಷಣಕ್ಕೆ ಅವನ ಇರ್ತಕ್ಕಂಥ ತೂಕದಲ್ಲಿ ಮುಳುಗಿ ಹೋಗ್ತಾನೆ. ಅಯ್ಯೋ, ಮುಳುಗೋದ್ನೇ, ಏನಪ್ಪ ಮಾಡೋದು? ನಮ್ಮ ತಾಯಿಗೆ ಏನು ಬದಲಿ ಹೇಳೋದು? ಆ ಕೌರವರನ್ನ ತಳ್ಬಿಟ್ರ ಅನ್ನೋದೇ ಯೋಚನೆ. ಹೀಗಾಗಿದ್ದಾಗ ಅವನು ಪಾತಾಳ ಲೋಕದಲ್ಲಿ ಮೂರ್ಛೆಯಾಗಿ ಒಳ ಪಾತಾಳದಲ್ಲಿ ಸೇರ್ತಾನೆ. ಆಗ ದೇವಕನ್ಯರು, ಯಕ್ಷ, ಕಿನ್ನರ, ಕಿಂಪುರುಷಗಳೆಲ್ಲ ಅಲ್ಲಿ ನಾಗಲೋಕದಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ ಮಹಿಮೆ. ಆ ನಾಗಲೋಕ ಕ್ಷೇತ್ರವೇ ಸರ್ಪಕ್ಷೇತ್ರವಾಗಿ ಕೂತಿರತಕ್ಕಂಥ ವಿಚಾರ. ಆಗ ಅವರು ಬಂದು ಇಲ್ಲಿರ್ತಕ್ಕಂಥ ದೇವೇಂದ್ರನು ಏನು ಅಮೃತ ಕಲಶವಿತ್ತು, ಈ ಬಾಲಕನ ಮುಖಾಂತರವಾಗಿ, ಅಯ್ಯೋ ಇವನು ಕುಂತಿಯ ಮಗನ, ಬಹಳ ಸಂತೋಷ, ವಾಯುಪುತ್ರನ, ವಾಯು ನನಗೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾನೆ. ಯಾಕೆ ಅಂದರೆ, ಇಡೀ ಜಗತ್ತಲ್ಲಿ ಗರುಡ ಯಾವತ್ತು ತಿನ್ನಕ್ಕೆ ಬಂದನೋ ಆ ವಾಯು ಏನು ಮಾಡಿದ್ರ, ಯಾವತ್ತು ಕಾಪಾಡಬೇಕು ಅಂಥೇಳಿ ಗರುಡನಿಂದ ರಕ್ಷಣೆ ಮಾಡಿದ ಆ ಗಂಧರ್ವಲೋನು, ವಿಶೇಷವಾಗಿ ಸರ್ಪಗಳನ್ನು. ಈ ರೀತಿ ಸರ್ಪಗಳನ್ನು, ಗಂಧರ್ವಗಳನ್ನ ರಕ್ಷಣೆ ಮಾಡಿದ್ದಕ್ಕೆ ಫಿಕ್ಸೆಡ್ ಡಿಪಾಸಿಟ್ ಏನಾಯಿತು, ಇವತ್ತಿನ ದಿವಸ ಅವನ ಮಗನಾಗಿರ್ತಕ್ಕಂಥ ವಿಶೇಷವಾಗಿ ಆ ಭೀಮನಿಗೆ ಆ ಸಹಸ್ರ ಆನೆಯ ಬಲ ಬಂತು. ಹೇಗೆ? ಅವರು ಕೊಟ್ಟಿರೋ ಅಮೃತ ಕಲಶದಿಂದ ನೀರನ್ನು ಕುಡಿದಾಗ ಆ ನೀರು ಅಮೃತವಾಗಿರ್ತಕ್ಕಂಥ ಒಂದು ಅಂಶ, ಅದರಲ್ಲಿರ್ತಕ್ಕಂಥ ತೇಜಸ್ಸು ಯಾರು ಕುಡಿತಾನೋ 1,000 ಆನೆಯ ಬಲ ಅವನಿಗೆ ಸಿಗುತ್ತೆ. ಅದಕ್ಕೆ ಇದೇ ಶನಿವಾರದಂದು ಯಾರು ವಿಶೇಷವಾಗಿ ಶನೇಶ್ವರನ ಕರ್ಮಸ್ಥಾನದಲ್ಲಿ ದೇವನಾಗರನ್ನು ಸ್ಮರಣೆ ಮಾಡಿಕೊಂಡು, ವಾಯುತತ್ವದಲ್ಲಿರ್ತಕ್ಕಂಥ ಆಂಜನೇಯ ಸ್ಮರಣೆ ಮಾಡಿಕೊಂಡು, ವಾಯುತತ್ವದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸ್ಮರಣೆ ಮಾಡ್ಕೊತಿರೋ, ಎಲ್ಲೆಲ್ಲಿ ವಾಯು ಮಾರ್ಗದಲ್ಲಿರ್ತಕ್ಕಂಥ ವಾಯು ಅಂದರೆ ಆಂಜನೇಯ ಎಲ್ಲ ಕ್ಷೇತ್ರಗಳಿಗೂ ಇವತ್ತು ಭೇಟಿ ನೀಡಿ, ಇದೇ ಸಾಯಂಕಾಲದಲ್ಲಿ ಎಲ್ಲ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿಮಗೆ ಆದಾಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಾಯು ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನ ಕಳ್ಕೊಳ್ಳೋಕ್ಕೆ ಈ ಒಂದು ವಿದೃಶ್ಯ. ಅದಕ್ಕೋಸ್ಕರ ಇಂಥ ಒಂದು ಮಾರ್ಗದಲ್ಲಿ ಆ ಭೀಮನಿಗೆ 1000 ಆಲೆ ಬನ ಇದ್ದಂಗೆ ನಿಮ್ಮಲ್ಲಿ ಮುಕ್ತಿ ಮಾರ್ಗ ಒಂದು ವಿಶೇಷ. ಇಲ್ಲಿ ನೀವು ಮಾಡಬೇಕಾದ್ರೆ ಅಂದರೆ, ಪ್ರತಿಯೊಬ್ಬನು ಕೈ ತೊಳ್ಕೋಬೇಕು, ಕಾಲು ತೊಳ್ಕೋಬೇಕು, ಹಾಲನ್ನು ಆ ಕೈಯಲ್ಲಿ ಇಟ್ಕೊಳ್ಬೇಕು. ಜೀವನ ಪರ್ಯಂತ ನಾವುಗಳು ಈ ರೀತಿಯಾದ ಕರ್ಮಗಳನ್ನು ಅನುಭವಿಸ್ತೀವಿ ಅಂಥೇಳಿ ವಾಯು ಮೂಲೆಯಲ್ಲಿ ಅಂದರೆ ಉತ್ತರ ಮತ್ತು ಪಶ್ಚಿಮದ ಮೂಲೆಯಲ್ಲಿ ನಿಂತ್ಕೊಂಡು ಪೂರ್ವಾಭಿಮುಖಕ್ಕೆ ನೋಡಬೇಕು. ಪೂರ್ವಕ್ಕೆ ಅಂದರೆ ನೀವು ನಿಮ್ಮ ಮನೆಯ ಕೋಣೆಯಲ್ಲೋ ಅಥವಾ ನಿಮ್ಮ ಮನೆಯ ಹೊರಭಾಗದಲ್ಲಿ ಕೋಣೆಯಲ್ಲೋ ವಾಯು ಮೂಲೆಯಲ್ಲಿ ನಿಂತ್ಕೋಬೇಕು. ಅಂದರೆ ಉತ್ತರ ಪಶ್ಚಿಮದ ಮೂಲೆಯಲ್ಲಿ ನಿಂತು ಪೂರ್ವಾಭಿಮುಖ ನೋಡಿಕೊಂಡು ಹಾಲನ್ನು ಕೈಲಿಟ್ಕೋಬೇಕು. ತರ್ಪಣಂ ಸಮರ್ಪಯಾಮಿ ಮಹಾವಾಯು ದೇವತಾ ಸ್ಮರಣಾಮಿ ಅಂತ ಹೇಳ್ಕೊಂಡು ಆ ವಾಯು ಸ್ಮರಣೆಯನ್ನು ಮಾಡಿಕೊಂಡು ಹಾಲನ್ನು ಬಿಡಬೇಕು. ಅರ್ಘ್ಯವನ್ನು ಹಾಲನ್ನು ಬಿಟ್ಟಾಗ ಪ್ರತಿಯೊಬ್ಬನು ಅವನವನ ಕೈಯಲ್ಲಿ ಯಥಾಶಕ್ತಿ ಎಷ್ಟು ಹಾಲಾಗುತ್ತೋ ಆ ಹಾಲಿನ ಅರ್ಘ್ಯವನ್ನು ಬಿಡಬೇಕು.
ಈ ಹಾಲು ಅರ್ಗೆ ಬಿಟ್ಟಾಗ ನಮ್ಮ ಕರ್ಮಗಳು ಆ ಶನೇಶ್ವರನು ವಾಯುಮೂಲೆಯಿಂದಾನೇ ದುಡ್ಡು ಬರೋದು, ವಾಯುಮೂಲೆಯಿಂದಾನೇ ವಿದ್ಯೆ ಬರೋದು, ವಾಯುಮೂಲಾಂತರವೇ ಎಲ್ಲ ದೋಷಗಳು ಬರೋದು. ಅದಕ್ಕೋಸ್ಕರ ವಾಯು ಅಂದರೆ ಉತ್ತರ. ಅದಕ್ಕೆ ನೀವು ಅಯಸ್ಕಾಂತವನ್ನು ನೋಡಿದಾಗ ಸೈಂಟಿಫಿಕಲ್ ರೀಸನ್ ಎಲ್ಲವೂ ಉತ್ತರ ತಿರುಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಆ ಉತ್ತರೇ ಉದಯೋನ್ಮುಖಿಯಾಗಿರ್ತಕ್ಕಂಥ ದೋಷ ಪರಿವರ್ತನೆ ಆ ವಾಯುತತ್ವ. ಆ ವಾಯು ಮಾರ್ಗದಲ್ಲಿ ಯಾರು ಕಾಪಾಡೋನೋ ಆಂಜನೇಯ, ದುರ್ಗಾ, ಸುಬ್ರಹ್ಮಣ್ಯ ಇವರೆಲ್ಲ ವಾಯುಮೂಲೆಯಲ್ಲಿರ್ತಾರೆ. ಯಾವುದೇ ಒಂದು ದೇವಾಲಯಕ್ಕೆ ಹೋದರೂ ಆ ವಾಯುದಲ್ಲೇ ವಾಸವಾಗಿರ್ತಾರೆ. ಅದಕ್ಕೆ ನೀವು ಆ ಸ್ಮರಣೆಯನ್ನು ಮಾಡ್ಕೊಳ್ಳೋ ಒಳ್ಳೆ ದಿನಕ್ಕೆ ಇವತ್ತು ಸಾಯಂಕಾಲ ಹೋಗಿ ಹಾಲನ್ನು ಸುಬ್ರಹ್ಮಣ್ಯನಿಗಾಗಲಿ ಅಥವಾ ಆಂಜನೇಯನಿಗಾಗಲಿ ಅದನ್ನು ನೈವೇದ್ಯ ಮಾಡಿಸಿ ನಿಮ್ಮ ಮನೆಯ ಕುಟುಂಬದವರು ಮಾತ್ರ ಸಕ್ಕರೆಯನ್ನು ಹಾಕ್ಕೊಂಡು ಕುಡಿಬೇಕು. ಮನೆಯಲ್ಲಾದರೂ ಮಾಡ್ಕೊಳ್ಳಿ, ದೇವಸ್ಥಾನದಲ್ಲಾದರೂ ಮಾಡಿ. ಆದರೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಎಲ್ಲರೂ ಕನಿಷ್ಠ ಪಕ್ಷ 1 ಲೋಟವಷ್ಟಾದರೂ ಆ ಅರ್ಘ್ಯವನ್ನು ಕೊಡಬೇಕು ವಾಯುಮೂಲೆಯಲ್ಲಿ. ಆ ನಂತರ ಅದನ್ನು ಎತ್ಕೊಂಡು ಹೋಗಿ ಅಗ್ನಿ ಮೂಲೆಯಲ್ಲಿರ್ತಕ್ಕಂಥ ಯಾವುದೇ ಗಿಡಕ್ಕೆ, ಅಗ್ನಿ ಮೂಲೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ವೃಕ್ಷಕ್ಕೆ, ಅಗ್ನಿ ಮೂಲೆಯಲ್ಲಿರ್ತಕ್ಕಂಥ ಯಾವುದೇ ಮರಕ್ಕೆ, ಅಗ್ನಿ ಮೂಲೆಯಲ್ಲಿರ್ತಕ್ಕಂಥ ಯಾವುದೇ ಹುತ್ತಕ್ಕೆ ಆ ಹಾಲನ್ನು ಅರ್ಘ್ಯವನ್ನು ಕೊಟ್ಟಿರೋದನ್ನು ಅಲ್ಲಿ ಹಾಕಿ ತರ್ಪಣವನ್ನು ಬಿಟ್ಟು ನಮಸ್ಕರಿಸಬೇಕು. ಇದನ್ನು ಮಾಡಿದಾಗ ವಾಯುದೋಷ ಖಂಡಿತವಾಗ್ಲೂ ಹೋಗುತ್ತೆ. 1000 ಆನೆ ಬಲ ಬರ್ತಕ್ಕಂಥ ಜಾಗದಲ್ಲಿ ನಿಮಗೆ ಯಾಕೋ ಅಡಚಣೆಗಳಾಗ್ತಾ ಇದೆ, ಯಾಕೋ ದೋಷಗಳು ಇಲ್ಲೇ ಬರ್ತಾ ಇದೆ ಅನ್ನೋದೆಲ್ಲ ಇರುತ್ತಲ್ಲ, ಅದೆಲ್ಲ ಕಟ್ಟಾಗಿ ಜೀವನದಲ್ಲಿ ಒಳ್ಳೆ ದಾರಿಯನ್ನು ತೋರಿಸಕ್ಕಂಥ ಅವಕಾಶ ನಿಮ್ಮ ಸದಾ ಅವಕಾಶವಾಗುತ್ತೆ.